ಕಸ್ಟಮರ್ ಬ್ಯಾಂಕಿಂಗ್ ಕಾನ್ಸೆಪ್ಟಲ್ಲಿ ಕಸ್ಟಮರ್ ಅಂದರೆ ಯಾರು ಅಂತ ನೋಡೋಣ. ದೆರ್ ಆರ್ ಎ ನಂಬರ್ ಆಫ್ ಡೆಫಿನೇಷನ್. ಅದರಲ್ಲಿ ಸರ್ ಜಾನ್ ಪೆಜೆಟ್ ಅವರು ಏನು ಹೇಳ್ತಾರೆ ಕಸ್ಟಮರ್ ಬಗ್ಗೆ ಅಂದರೆ, ಕಸ್ಟಮರ್ ಈಸ್ ಅ ಟರ್ಮ್. ಟು ಕಾನ್ಸ್ಟಿಟ್ಯೂಟ್ ಅ ಕಸ್ಟಮರ್ ದೇ ಮಸ್ಟ್ ಬಿ ಸಮ್ ರೆಕಗ್ನೈಸಬಲ್ ಕೋರ್ಸ್ ಆರ್ ಹ್ಯಾಬಿಟ್ ಆಫ್ ಡೀಲಿಂಗ್ ಇನ್ ದ ನೇಚರ್ ಆಫ್ ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್. ಇವ್ರೇನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ಮನುಷ್ಯನ ನಾವು ಕಸ್ಟಮರ್ ಹೇಳಬೇಕು, ಕಸ್ಟಮರ್ ಅಂತ ಕರಿಬೇಕು ಅಂದರೆ ಆ ಒಂದು ನ್ಯಾಚುರಲ್ ಕೋರ್ಸ್ ಆಫ್ ಹ್ಯಾಬಿಟ್ ಆಗಿರಬೇಕು. ಯಾವುದು? ಬ್ಯಾಂಕಿಂಗ್ ಮಾಡೋದು. ಬ್ಯಾಂಕಿಗಲ್ಲಿ ಅವನು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ಇಟ್ ಈಸ್ ಡಿಫಿಕಲ್ಟ್ ಟು ರಿಕನ್ಸೈಲ್ ದ ಐಡಿಯಾ ಆಫ್ ಅ ಸಿಂಗಲ್ ಟ್ರಾನ್ಸಾಕ್ಷನ್ ವಿತ್ ದಟ್ ಆಫ್ ಅ ಕಸ್ಟಮರ್. ಒಂದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕಸ್ಟಮರು ಅಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಕಾಲ್ ದೆಮ್ ಆಸ್ ಅ ಕಸ್ಟಮರ್. The word customer surely predicts, even grammatically, some minimum of custom antithetic to an isolated act. It is believed that a tradesman differentiates between a customer and a casual purchaser. So according to this definition ಏನು ಹೇಳ್ತಾರೆ ಅಂದರೆ, ಯಾವುದೇ ಒಂದೇ ಒಂದು ಟ್ರಾನ್ಸಾಕ್ಷನ್ ಬ್ಯಾಂಕಿಂಗಲ್ಲಿ ಮಾಡಿದಾಗ ಅವನನ್ನು ಕಸ್ಟಮರ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ರೆಗ್ಯುಲರ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಫ್ರಮ್ ಅ ಕಸ್ಟಮರ್. It is said that casual purchaser, casual customer ಅಥವಾ ರೆಗ್ಯುಲರ್ ಕಸ್ಟಮರ್ ನಾವು ಕಸ್ಟಮರ್ ಅಂತ ಹೇಳ್ತೀವಿ. ಕ್ಯಾಶುವಲ್ ಪರ್ಚೇಸರ್ ಅಥವಾ ಕ್ಯಾಶುವಲ್ ಟ್ರಾನ್ಸಾಕ್ಟ್ ಮಾಡೋರನ್ನ ನಾವು ಕಸ್ಟಮರ್ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀರಾ, ನೀವು ಯಾವಾಗಲೂ ಒಂದು ಸರಿ ಹೋಗ್ತೀರಾ, ಪರ್ಚೇಸ್ ಮಾಡ್ಕೊಂಬರ್ತೀರಾ. ಅದೇ ನಿಮ್ಮ ಮನೆ ಪಕ್ಕದಲ್ಲೇ ನಿಮ್ಮ ಪರಿಚಯ ಇರೋ ಕಿರಾಣಿ ಅಂಗಡಿಗೆ ವಾರದಲ್ಲಿ 2 ಸರಿ 1 ಸರಿ ಹೋಗ್ತೀರಾ. ಸೊ ಇಟ್ ಈಸ್ ಕಂಟಿನ್ಯೂಯೇಷನ್ ಇನ್ ಅ ಕಸ್ಟಮ್ ಆ್ಯಕ್ಟಿವಿಟೀಸ್. ಆ ಥರ ರೆಗ್ಯುಲರ್ ಇರೋರಿಗೆ ನಾವೇನು ಹೇಳ್ತೀವಿ? ಕಸ್ಟಮರ್ ಅಂತ ಹೇಳ್ತೀವಿ. ಬೈ ದಿಸ್ definition we can see there are 2 aspects which is essential constitute a customer. Customer ಆಗೋಕ್ಕೆ 2 aspect very important. First one is there must be some recognizable course of habit of dealing between the person with the bank. ಅದಾದರೂ ಒಂದು ಡೀಲಿಂಗ್ ಇರಬೇಕು. ದಟ್ ಈಸ್ ಎಸ್ ಬಿ ಅಕೌಂಟ್ ಇರಬೇಕು, ಎಫ್ ಡಿ ಇರಬೇಕು, ಆ ಥರದ್ದು ಯಾವುದಾದ್ರು ಒಂದು ಡೀಲಿಂಗ್ ಅಗ್ರಿಮೆಂಟ್ ಇರಬೇಕು. ದೆನ್ ದ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ಇನ್ ದ ನೇಚರ್ ಆಫ್ ರೆಗ್ಯುಲರ್ ಬ್ಯಾಂಕಿಂಗ್. ರೆಗ್ಯುಲರ್ ಬ್ಯಾಂಕಿಂಗ್ ಬಿಸ್ನೆಸ್ ಇರಬೇಕು. ಆಯಿತಾ? ಎನಿಥಿಂಗ್ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಈಸ್ ನಾಟ್ ಅ ಕಸ್ಟಮರ್. ಸೊ ಕಸ್ಟಮರ್ ಆಗೋಕ್ಕೆ ಈ 2 ಎಸೆನ್ಷಿಯಲ್ ಕಾನ್ಸೆಪ್ಟು ಫುಲ್ಫಿಲ್ ಆಗಬೇಕು. ಓಕೆ, KYC ಆಗಬೇಕಾದ್ರೆ ಕಸ್ಟಮರ್ನ ಯಾರು ಹೇಳ್ತಾರೆ? KYC, ನೋ ಯುವರ್ ಕಸ್ಟಮರ್. ಸೊ ಪರ್ಸನ್ ಆರ್ ಎಂಟಿಟಿ ದಟ್ ಮೇಂಟೈನ್ಸ್ ಅನ್ ಅಕೌಂಟ್ ಆರ್ ಹ್ಯಾಸ್ ಅ ಬಿಸ್ನೆಸ್ ರಿಲೇಷನ್ಶಿಪ್ ವಿತ್ ದ ಬ್ಯಾಂಕ್. ಒಂದು ಅಕೌಂಟ್ ಮೇಂಟೈನ್ ಮಾಡಿರಬೇಕು ಅಥವಾ ಬಿಸ್ನೆಸ್ ರಿಲೇಷನ್ ಇರಬೇಕು. ಅಥವಾ ಒನ್ ಆನ್ ಹೂಸ್ ಬಿಹಾಫ್ ದ ಅಕೌಂಟ್ ಈಸ್ ಮೇಂಟೈನ್ಡ್. ಬೆನಿಫಿಷರಿ ಇರ್ಬೋದು ಅಥವಾ ಮೈನರ್ ಇರ್ಬೋದು, ಅವ್ರಿಗೋಸ್ಕರ ನಾವು ಅಕೌಂಟ್ ಓಪನ್ ಮಾಡಿರ್ಬೋದು. ದ ಬೆನಿಫಿಷರೀಸ್ ಆಫ್ ಟ್ರಾನ್ಸಾಕ್ಷನ್ ಕಂಡಕ್ಟೆಡ್ ಬೈ ಪ್ರೊಫೆಷನಲ್ ಇಂಟರ್ಮೀಡಿಯರೀಸ್ ಸಚ್ ಆಸ್ ಸ್ಟಾಕ್ ಬ್ರೋಕರ್ಸ್, ಚಾರ್ಟೆಡ್ ಅಕೌಂಟೆಂಟ್ಸ್, ಆಡಿಟರ್ಸ್ ಎಕ್ಸೆಟ್ರಾ ಆ್ಯಸ್ ಪರ್ಮಿಟೆಡ್ ಅಂಡರ್ ಲಾ. ಲಾ ಪ್ರಕಾರ ಅವನು ಇಂಟರ್ಮೀಡಿಯರಿ ಆಗಿರಬೇಕು ಅಥವಾ ಏಜೆಂಟ್ ಬ್ರೋಕರ್ ಆಗಿರಬೇಕು. ಸೊ ಬೇರೆಯವ್ರಿಗೋಸ್ಕರ ಅಕೌಂಟ್ ಓಪನ್ ಮಾಡೋರು, ಇವಾಗ ಮೈನರ್ ಇರ್ತಾರೆ, ಅವರು ಗಾರ್ಡಿಯನ್ ವಿಲ್ ಬಿ ಓಪನ್ ದ ಅಕೌಂಟ್. ಚಾರ್ಟೆಡ್ ಅಕೌಂಟೆಂಟು ಬೇರೆಯವ್ರಿಗೋಸ್ಕರ ಅಕೌಂಟ್ ಡೀಲ್ ಮಾಡ್ತಾರೆ. ಸಾಲಿಸಿಟರು, ಎಕ್ಸಿಕ್ಯೂಟರ್ಸ್, ಇವರೆಲ್ಲ ಬೇರೆಯವ್ರಿಗೋಸ್ಕರ ಇವರು ಅಕೌಂಟ್ನ ಡೀಲ್ ಮಾಡ್ತಾರೆ. ಸೊ ಈ ಥರ ಡೀಲ್ ಮಾಡೋರು ಎಲ್ಲರೂ ಕಸ್ಟಮರ್ಸ್ ಅಂತ ಹೇಳ್ಬೋದು. ಸೊ ಈಗ ನಾವು ಬ್ಯಾಂಕರ್ ಮತ್ತು ಕಸ್ಟಮರು ನೋಡಿದ್ವಿ, ಮೀನಿಂಗು, ಡೆಫಿನೇಷನ್ಸು. ನಾವು ವಿಲ್ ಸಿ ದ ರಿಲೇಷನ್ಶಿಪ್. ಬ್ಯಾಂಕರ್ಗೆ ಮತ್ತು ಕಸ್ಟಮರ್ಗೆ ಏನು ರಿಲೇಷನ್ ಇದೆ ಅಂತ. ಸೊ ಲೆಟ್ ಅಸ್ ಸಿ ದ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್. ಯೂಶ್ವಲಾಗಿ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಏನು? ಇಟ್ಸ್ ಅ ಕಾಂಟ್ರಾಕ್ಚುಯಲ್ ಬೇಸಿಸ್. ಅಂದರೆ ಕಸ್ಟಮರು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅಥವಾ ಬ್ಯಾಂಕಿಂದ ಲೋನು ಯಾವುದೋ ಒಂದು ಫೆಸಿಲಿಟಿ ತೊಗೊಂಡಿದ್ದಾಗ ಮಾತ್ರ ಹೀಲ್ ಬಿಕಮ್ ಅ ಕಸ್ಟಮರ್. ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ರಿಲೇಷನ್ಶಿಪ್ ಇರುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ದೆರ್ ಆರ್ 2 ಟೈಪ್ಸ್ ಆಫ್ ರಿಲೇಷನ್ಶಿಪ್. ದಟ್ ಈಸ್ ಜನರಲ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಆ್ಯಸ್ ವೆಲ್ ಆಸ್ ಸ್ಪೆಷಲ್ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. ನಾವು ಈ ಜನರಲ್ ರಿಲೇಷನ್ನ ನಾವು ಫರ್ದರ್ ವಿ ಆರ್ ಡಿವೈಡಿಂಗ್ ಇಂಟು 2 ಟೈಪ್ಸ್: ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್. The primary general relationship is in the form of debtor and creditor, which arises out of the contract between the banker and the customer.
The general relationship between banker and customer. The general relationship is primary relation and secondary relationship. In primary relation, one is debtor creditor relation and creditor debtor relation. First ನೋಡೋಣ debtor creditor relation. Sir John Paget ಮತ್ತೆ ಹೇಳ್ತಾರೆ, the relationship of the banker and the customer is primarily that of debtor and creditor, the respective position being determined by the existing state of account. ಯಾವ ಅಕೌಂಟ್ ಹೋಲ್ಡ್ ಆಗಿರುತ್ತೆ ಆ ಅಕೌಂಟ್ ಡಿಪೆಂಡ್ ಆಗುತ್ತೆ ವೆದರ್ ಈಸ್ ಅ ಡೆಟಾರ್ ಅ ಕ್ರೆಡಿಟಾರ್. ಇಲ್ಲಿ ಡೆಟಾರ್ ಅಂದರೆ ಯಾರು? ದ ಮನಿ ಹೂ ಬಾರೋಸ್. ಕ್ರೆಡಿಟಾರ್ ಯಾರು? ದ ಮನಿ ಹೂ ಗಿವನ್ ಟು ದ ಡೆಟಾರ್ ಅಲ್ಲ. ಇಲ್ಲಿ ಯಾವುದೇ ಒಂದು ನಾರ್ಮಲ್ ಆಗಿ ಬ್ಯಾಂಕಲ್ಲಿ ಕಸ್ಟಮರ್ಸ್ ಡೆಪಾಸಿಟ್ಸ್ ದ ಮನಿ. ಕಸ್ಟಮರ್ ಏನು ಮಾಡ್ತಾರೆ? ಮನಿನ ಡೆಪಾಸಿಟ್ ಮಾಡ್ತಾರೆ ಎಸ್ ಬಿ ಅಕೌಂಟಲ್ಲಿ. ಓಕೆ, ಆ ಎಸ್ ಬಿ ಅಕೌಂಟಲ್ಲಿ ಒನ್ಸ್ ಇಟ್ ಈಸ್ ಡೆಪಾಸಿಟೆಡ್, ಆ ಮನಿನ ದೇ ವಿಲ್ ಬಿ ಟೇಕನ್, ಯಾರು? ಬ್ಯಾಂಕ್ ಪರ್ಸನ್ಸ್ ವಿಲ್ ಬಿ ಟೇಕಿಂಗ್ ದ್ಯಾಟ್ ಮನಿ ಆ್ಯಸ್ ಅ ಬಾರೋಯಿಂಗ್. ಯಾರಿಗೆ? ಕಸ್ಟಮರಿಂದ ಬಾರೋ ಮಾಡಿರೋ ಥರ ಆ ದುಡ್ಡನ್ನು ತೊಗೊಂಡು ಅವರು ಬೇರೆಯವ್ರಿಗೆ ಲೆಂಡ್ ಮಾಡ್ತಾರೆ, ಅದು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದ್ಯಾಟ್ ಮೀನ್ಸ್ ಬ್ಯಾಂಕ್ ಈಸ್ ಬಾರೋಯಿಂಗ್ ಮನಿ ಫ್ರಮ್ ದ ಡೆಪಾಸಿಟ್ ಮೇಡ್ ಬೈ ದ ಕಸ್ಟಮರ್. ಸೊ ಇಲ್ಲೇನಾಗ್ತಾನೆ? ಕಸ್ಟಮರ್ ವಿಲ್ ಬಿ ದ ಕ್ರೆಡಿಟಾರ್, who is a debtor, bank will be the debtor. Okay, see, H.P. Sheldon is one of the opinion that the banker, when he receives money from the customer, does not hold the money in the fiduciary capacity. To say that money is deposited with the bank is likely to cause misapprehension. What really happens is that money is not deposited with but lent to the banker, and all the banker agrees to do is to discharge the debt by paying over the equal amount when called upon. So illen helidare andre, it is the thing is a banker will become a debtor once he removes the money from the account of the customer, and he has to pay back ವೆನೆವರ್ ಇಟ್ ಈಸ್ ಕಾಲ್ಡ್ ಅಪಾನ್. ಅಂದರೆ ಕಸ್ಟಮರ್ ಬಂದು ನನಗೆ ದುಡ್ಡು ಬೇಕು ಅಂತ ಚೆಕ್ಕು ಅಥವಾ ವಿಡ್ರಾಲ್ ಸ್ಲಿಪ್ ಕೇಳಿದಾಗ ದ ಬ್ಯಾಂಕರ್ ಹ್ಯಾಸ್ ಟು ಗಿವ್ ದ ಮನಿ ಬ್ಯಾಕ್. ದಟ್ಸ್ ವೈ ದಿಸ್ ರಿಲೇಷನ್ ಈಸ್ ಕಾಲ್ಡ್ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್, ವೇರ್ ಡೆಟಾರ್ ಈಸ್ ಅ ಬ್ಯಾಂಕರ್, ಕ್ರೆಡಿಟಾರ್ ವಿಲ್ ಬಿ ದ ಕಸ್ಟಮರ್. ದರ್ ಈಸ್ ಅ ಸ್ಪೆಷಲ್ ಫೀಚರ್ಸ್ ಆಫ್ ಅ ಡೆಟಾರ್ ಕ್ರೆಡಿಟಾರ್ ರಿಲೇಷನ್ಶಿಪ್. ಏನಪ್ಪ ಸ್ಪೆಷಲ್ ಫೀಚರ್ ಅಂತಂದರೆ, ಬ್ಯಾಂಕರ್ ಈಸ್ ಕಾಲ್ಡ್ ಆಸ್ ಅ ಡಿಗ್ನಿಫೈಡ್ ಡೆಟಾರ್. ಡಿಗ್ನಿಫೈಡ್ ಡೆಟಾರ್ ಅಂದರೆ ಅವನು ಬಾರೋ ಮಾಡಿದ್ದಾನೆ ಬಟ್ ವೆರಿ ಡಿಗ್ನಿಫೈಡ್ಲಿ. ಸೊ ಇಲ್ಲೇನಾಗುತ್ತೆ, ಕಸ್ಟಮರು ಡೆಪಾಸಿಟ್ ಮಾಡಿದ್ದ ಅಮೌಂಟ್ನ ಅವನು ಬಾರೋ ಮಾಡ್ತಾನೆ, ಹಿ ವಿಲ್ ಟೇಕ್ ದ ಮನಿ ಆ್ಯಂಡ್ ಹಿ ವಿಲ್ ಯುಟಿಲೈಸ್. ಆದರೆ ವೆನೆವರ್ ದ ಕಸ್ಟಮರ್ ಆಸ್ ಮನಿ ಇಮ್ಮಿಡಿಯೇಟ್ಲಿ ಹಿ ಗಿವ್ಸ್ ಬ್ಯಾಕ್, ಮತ್ತು ಅವನು ವಾಪಸ್ ಇಮ್ಮಿಡಿಯೇಟಾಗಿ ಕೊಡ್ತಾನೆ. ಡಿಮಾಂಡ್ ಮಾಡಿಲ್ಲ ಕಸ್ಟಮರ್ ಅಂದರೆ ಇವನು ಕೊಡೋದು ಬೇಕಿಲ್ಲ, ಆಯಿತಾ. ಸೊ ವಾಟ್ ಎವರ್ ದ ಡೆಪಾಸಿಟ್ ಮೇಡ್ ಬೈ ದ ಕಸ್ಟಮರ್, ದ ಡೆಪಾಸಿಟ್ ವಿಲ್ ಬಿ ಟೇಕನ್ ಬೈ ದ ಬ್ಯಾಂಕ್ ಆ್ಯಂಡ್ ದೇ ವಿಲ್ ಬಿ ಯುಟಿಲೈಸ್ ಆಗುತ್ತೆ. ಬಟ್ ಅದೇ ಕಸ್ಟಮರ್ ಬಂದು ಮತ್ತೆ ಡಿಮ್ಯಾಂಡ್ ಮಾಡಿದಾಗ ಹಿ ವಿಲ್ ಗಿವ್ ಬ್ಯಾಕ್. ದಟ್ಸ್ ವೈ ಹಿ ಈಸ್ ಕಾಲ್ಡ್ ಅ ಡಿಗ್ನಿಫೈಡ್ ಡೆಟಾರ್. ನೆಕ್ಸ್ಟ್ ಇಸ್ ಕಸ್ಟಮರ್ ಈಸ್ ನಾಟ್ ಅ ಸೆಕ್ಯೂರ್ಡ್ ಕ್ರೆಡಿಟರ್. ಕಸ್ಟಮರ್ is not the secured creditor of the bank, because ಆ ಕಸ್ಟಮರ್ ಏನು ಡೆಪಾಸಿಟ್ ಮಾಡ್ತಾನೆ, ಬ್ಯಾಂಕ್ ದೇ ವಿಲ್ ಟೇಕ್ ಇಟ್ ಆಸ್ ಅ ಬಾರೋಯಿಂಗ್ ಮಾಡಬೇಕಾದ್ರೆ ಯೂಶ್ವಲ್ ಆಗಿ ಯಾವುದಾದ್ರು ಒಂದು ಸೆಕ್ಯೂರಿಟಿನ ಡೆಪಾಸಿಟ್ ಮಾಡ್ತಾರೆ. ದಟ್ ಮೀನ್ಸ್ ನಾವು ಯಾವುದೋ ಬಾರೋ ಮಾಡಬೇಕು ದುಡ್ಡು ಬೇರೆಯವ್ರ ಹತ್ರ ಅಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಇರೋ ಯಾವುದೋ ಒಂದು ಅಸೆಟ್ನ ಅವ್ರಿಗೆ ಸೆಕ್ಯೂರ್ ಆಗಿ ಇಟ್ಬಿಟ್ಟು ಆಮೇಲೆ ವಿ ವಿಲ್ ಬಾರೋ ದ ಮನಿ. ಬಟ್ ಕಸ್ಟಮರ್ ಈಸ್ ನಾಟ್ ಲೈಕ್ ದಟ್. ಹಿ ವೋಂಟ್ ಬಿ ಗೆಟಿಂಗ್ ಎನಿ ದಟ್ ಸಾರ್ಟ್. ಹಿ ಈಸ್ ನಾಟ್ like a normal creditor. So customer is not having any charge on any asset of the bank. ನಾಳೆ ಹೋಗಿ ಓಕೆ ನನ್ನ ದುಡ್ಡು ನೀವು ಯೂಸ್ ಮಾಡ್ತಾ ಇದ್ದೀರಾ ಬ್ಯಾಂಕ್ ಅವರೇ, ಓಕೆ ನನ್ನ ಬ್ಯಾಂಕ್ದು ಒಂದಷ್ಟು ಚೇರ್ಸ್ ಕೊಡಿ, ಒಂದಷ್ಟು ಫರ್ನಿಚರ್ಸ್ ಕೊಡಿ, ಅದು ಕೊಡಿ ಇದು ಕೊಡಿ ಅಂತ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಹಿ ಈಸ್ ಅ ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ನೆಕ್ಸ್ಟ್ ಪಾಯಿಂಟ್ ಇಸ್ ಕಸ್ಟಮರ್ಸ್ ಬ್ಯಾಲೆನ್ಸ್ ಅಟ್ ಬ್ಯಾಂಕ್ ಈಸ್ ನಾಟ್ ರೀಪೇಯಬಲ್ until a demand for repayment was made by the customer. ಅವನೇನು ಡೆಪಾಸಿಟ್ ಮಾಡಿದ್ದಾನೆ ಆ್ಯಸ್ ಅ ಕಸ್ಟಮರ್, ದಟ್ ಡೆಪಾಸಿಟ್ ನೀಡ್ ನಾಟ್ ಟು ಬಿ ಗಿವನ್ ಬೈ ದ ಬ್ಯಾಂಕರ್. ಹೋಗಪ್ಪ ನಾನು ಲೋನ್ ತೊಗೊಂಡಿದ್ದೀನಿ ಆ್ಯಸ್ ಅ ಬ್ಯಾಂಕರ್, ಅವನಿಂದ ದುಡ್ಡು ತೊಗೊಂಡಿದ್ದೀನಿ, ಅವನ ಅಕೌಂಟಿಗೆ ಹಾಕಬೇಕು ಅಂತ ಇಲ್ಲ, ಅವನಿಗೆ ದುಡ್ಡು ಕೊಡಬೇಕು ಅಂತ ಇಲ್ಲ.
ಯಾವಾಗ ಕಸ್ಟಮರು ಡಿಮ್ಯಾಂಡ್ ಮಾಡ್ತಾನೋ ಬೈ ಡಿಮ್ಯಾಂಡ್ ಡ್ರಾಫ್ಟ್ ಆರ್ ಬೈ ಚೆಕ್ ಬ್ಯಾಂಕ್ ಹ್ಯಾಸ್ ಟು ರೀಪೇ. So fourth point is bank should repay the deposit money on demand by the customer. ಯಾವುದೇ ಒಂದು ಡೆಪಾಸಿಟ್ ಮಾಡಿರ್ತಾರೆ ಕಸ್ಟಮರು, ಆ ಡೆಪಾಸಿಟ್ ಅಮೌಂಟು ಕಸ್ಟಮರ್ ನಾಳೆ ಬಂದು ನನಗೆ ದುಡ್ಡು ವಾಪಸ್ ಬೇಕು ನನ್ನ ದುಡ್ಡು ಅಂದರೆ ಬ್ಯಾಂಕರ್ ಶುಡ್ ಬಿ ರೀಪೇಯಬಲ್. ಅವರು ಡಿನೇ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ಅಮೌಂಟ್ನ ನಾನು ತೊಗೊಂಬಿಟ್ಟಿದ್ದೀನಪ್ಪ ಲೋನ್ಗೆ, ಐ ಶುಡ್ ಬಿ ಪೇಯಿಂಗ್ ಟು ದ ಅದರ್ ಪೀಪಲ್, ಐ ಕಾಂಟ್ ಗಿವ್ ಅಂತ ಹೇಳೋಕ್ಕಾಗಲ್ಲ. ಆನ್ ಡಿಮಾಂಡ್ ಬೈ ದ ಕಸ್ಟಮರ್ ಬ್ಯಾಂಕರ್ ಶುಡ್ ಪೇ. The fifth point is the deposit should be paid at the appropriate place. ಯಾವುದೇ ಒಂದು ಡೆಪಾಸಿಟ್ ಮಾಡಿರ್ತಾರೆ, ದ ಬ್ರಾಂಚ್ ವೆರೆವರ್ ದ ಬ್ರಾಂಚ್ ಡೆಪಾಸಿಟೆಡ್ ಬ್ರಾಂಚ್, ಇವಾಗ SBI ಬ್ಯಾಂಕ್ ಮೈಸೂರು ಬ್ರಾಂಚಲ್ಲಿ ಅಕೌಂಟ್ ಇದೆ ಅಂದ್ಕೊಳ್ಳೋಣ, ಆಯಿತಾ. SBI ಮೈಸೂರು ಬ್ರಾಂಚಲ್ಲಿ ಅಕೌಂಟ್ ಇದೆ, ನಾನು ಅಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ನಾನು ಹೋಗಿ ಬ್ಯಾಂಗ್ಳೂರಲ್ಲಿ SBI ಬ್ರಾಂಚಲ್ಲಿ ವಿಡ್ರಾ ಮಾಡ್ತೀನಿ, ಅಲ್ಲಿ ಬ್ರಾಂಚಲ್ಲಿ ಏನೋ ಒಂದು ಆ್ಯಕ್ಟಿವಿಟೀಸ್ DD ತೊಗೋತೀನಿ, ಏನೋ ಮಾಡ್ತೀನಿ ಅಂತಂದರೆ ದೇ ಮೇ ಫೀಲ್ ಅದು ಯೂಶ್ವಲಾಗಿ ಅದರ್ ದ್ಯಾನ್ ಅವರ್ ಬ್ರಾಂಚ್, ನಾವು ಎಲ್ಲಿ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡಿ ಡೆಪಾಸಿಟ್ ಮಾಡಿದ್ದೀವೋ ಅಲ್ಲಿ ನಮ್ಮ ಸ್ಪೆಸಿಮನ್ ಸಿಗ್ನೇಚರ್ಸ್ ಇರುತ್ತೆ, ನಾವು ವಿಡ್ರಾ ಮಾಡ್ಬೇಕಾದ್ರೆ ಆ ಸಿಗ್ನೇಚರ್ಸ್ ಎಲ್ಲ ನೋಡ್ತಾರೆ. ದಟ್ ವಾಸ್ ದ ಓಲ್ಡ್ ಸಿನಾರಿಯೋ. ಬಟ್ ನೌಡೇಸ್ ಬಿಕಾಸ್ ಆಫ್ ದ ಕಂಪ್ಯೂಟರ್ ಏನಾಗಿದೆ ಅಂತಂದರೆ, ನಾವು ಯಾವುದೇ ಬ್ರಾಂಚಿಗೆ ಹೋದ್ರೂ ಸಮೇತ ನಮ್ಮ ಸಿಗ್ನೇಚರು ವೆರಿಫೈ ಮಾಡ್ಬೋದು ಎನಿವೇರ್ ಇನ್ ಇಂಡಿಯಾ. ದ್ಯಾಟ್ ಈಸ್ ದ ಫೀಚರ್ ವಿಚ್ ಈಸ್ ದೇ ಆರ್ ಅಡಾಪ್ಟಿಂಗ್. ಮೊದಲು ಅದೆಲ್ಲ ಇರಲಿಲ್ಲ. ನಮ್ಮ ಸ್ಪೆಸಿಮನ್ ಸಿಗ್ನೇಚರು ನಮ್ಮ ಬ್ರಾಂಚಲ್ಲಿ ಮಾತ್ರ ಇರ್ತಿತ್ತು. ನಾವು ಚೆಕ್ಗೆ ಕೊಟ್ಟರೆ ಬೇರೆ ಬ್ರಾಂಚಲ್ಲಿ ಅವರು ಅದನ್ನು ಏನು ಕೆಲಸ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಬ್ರಾಂಚು ಮೈಸೂರಲ್ಲಿದೆ, ಬೇರೆ ಬ್ರಾಂಚಲ್ಲಿ ಹೋಗಿ ನಾವು ಅದನ್ನು ವಿಡ್ರಾ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಅರ್ಲಿಯರ್ ಇಟ್ ವಾಸ್ ಲೈಕ್ ದಟ್, ನೌ ಇಟ್ ಈಸ್ ನಾಟ್ ಲೈಕ್ ದಿಸ್. ನೆಕ್ಸ್ಟ್ ಒನ್ ಇಸ್ ದ ಡಿಮಾಂಡ್ ಶುಡ್ ಬಿ ಮೇಡ್ ಬೈ ದ ಕಸ್ಟಮರ್ ಆರ್ ವರ್ಕಿಂಗ್ ಡೇಸ್ ಓನ್ಲಿ. ಯಾವುದೇ ಬೇರೆ ದಿನ ಬಂದು ನನಗೆ ಸಂಡೇ ರಜದ ದಿನ ಬಂದುಬಿಟ್ಟು ಓಕೆ ನಾನು ಡೆಪಾಸಿಟ್ ಮಾಡಿದ್ದೀನಿ ದುಡ್ಡು ಕೊಡ್ರಿ ಅಂದರೆ ಆಗಲ್ಲ. ನೋ, ಇಟ್ ಕಾಂಟ್ ಬಿ ಡನ್. ಬಟ್ ನಾವು ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ಗೋ ಟು ATM, ವಿ ಕ್ಯಾನ್ ವಿಡ್ರಾ. It is a payment in due course where non-business hours they can't supposed to give the money. Only at the proper timing and proper working days they can give the money. Okay. Next ಪ್ರೈಮರಿ ರಿಲೇಷನ್ಶಿಪ್ ಏನು ಅಂದರೆ ಕ್ರೆಡಿಟಾರ್ ಡೆಟಾರ್ ರಿಲೇಷನ್. ಮೊದಲು ಡೆಟಾರ್ ಕ್ರೆಡಿಟಾರ್ ಇತ್ತು, ವೇರ್ ಡೆಟಾರ್ ವಾಸ್ ಬ್ಯಾಂಕರ್, ಕ್ರೆಡಿಟಾರ್ ವಾಸ್ ದ ಕಸ್ಟಮರ್. ನಾವು ಕ್ರೆಡಿಟಾರ್ ಇಸ್ ದ ಬ್ಯಾಂಕರ್, ಡೆಟಾರ್ ವಿಲ್ ಬಿ ದ ಕಸ್ಟಮರ್. ಹೆಂಗೆ ಕ್ರೆಡಿಟಾರ್ ಆಗುತ್ತೆ ಬ್ಯಾಂಕು ಅಂತಂದರೆ, ದ ಬ್ಯಾಂಕ್ ವಿಲ್ ಬಿ ಗಿವಿಂಗ್ ಸೋ ಮೆನಿ ಲೋನ್ಸ್ ಆರ್ ಓವರ್ ಡ್ರಾಫ್ಟ್ಸ್ ಆರ್ ಕ್ಯಾಶ್ ಕ್ರೆಡಿಟ್ ಟು ದ ಕಸ್ಟಮರ್ಸ್. ಆ ಕಸ್ಟಮರ್ಸ್ಗೆ ಈ ಥರ ಲೋನು, ಕ್ಯಾಶ್ ಕ್ರೆಡಿಟು, ಓವರ್ ಡ್ರಾಫ್ಟ್ ಕೊಟ್ಟಾಗ ಬ್ಯಾಂಕರ್ ವಿಲ್ ಗಿವ್ ದ ಮನಿ ಟು ದ ಕಸ್ಟಮರ್ ವಿಲ್ ಬಿಕಮ್ ದ ಕ್ರೆಡಿಟಾರ್. So that's why it is called as a creditor-debtor relationship. So here in this relationship, see in case of loan, cash credit, bank overdraft, bank becomes the creditor. So ಹಾಗಾಗಿ debtor creditor relationship ಮತ್ತು creditor debtor relationship will become the primary relationship of the customer and banker relationship.